ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ವೆಯ್ಟ್ ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ಇವತ್ತು ಒಂದು ಮೋಟಿವೇಶನ್ ವೀಡಿಯೋನು, ಹಾಗೆ ನಾನು ಇವತ್ತು ಫುಲ್ ಡೇ ಹೇಗೆ ಸ್ಪೆಂಡ್ ಮಾಡಿದೆ, ನನ್ನ ಡೇ ಹೇಗೆ ಹೋಯ್ತು ಅನ್ನೋದನ್ನು ಶೇರ್ ಮಾಡ್ತೀನಿ. ಪ್ಲಸ್ ನಾನು ಇಡೀ ದಿನ ಯಾವ ರೀತಿ ಫುಡ್ಡನ್ನ ನಾನು ತೊಗೊಳ್ತಾ ಇದ್ದೀನಿ ನನ್ನ ವೆಯ್ಟ್ ಲಾಸ್ಗೆ ಅನ್ನೋದನ್ನು ಶೇರ್ ಮಾಡ್ತೀನಿ. ನಿಮಗೂ ಒಂದು ಮೋಟಿವೇಶನ್ ಆಗುತ್ತೆ. ಸೊ ನನ್ನ ಮಾರ್ನಿಂಗ್ ಡ್ರಿಂಕ್ ಒಳ್ಳೆ ಒಂದು ಡೈಟಿಷನ್ನಲ್ಲಿ ನಾನು ಕನ್ಸಲ್ಟ್ ಮಾಡಿ ಅವ್ರು ಕೊಟ್ಟಿರುವಂಥ ಒಂದು ಡಯಟ್ ಪ್ಲ್ಯಾನ್ ಪ್ಲಸ್ ಅವರು ಕೊಡುವಂಥ ಜಿಮ್ ಟ್ರೈನಿಂಗ್ಗೆ ನಾನು ತೊಗೊಳ್ತಾ ಇರೋದು. ಸೊ ಇದೇನು ಅಂದರೆ, ಮಾರ್ನಿಂಗ್ ನಾವು ಎದ್ದಿದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋದು ವೆಯ್ಟ್ ಚೆಕ್ ಮಾಡಬೇಕು. ಇದು ಡೇ 1 ನಾನು ಸ್ಟಾರ್ಟ್ ಮಾಡ್ತಿರೋದು. ವೀಕ್ಲಿ ಒನ್ಸ್ ನಿಮಗೆ ಈ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಬಟ್ ಆದರೆ ಡೈಲಿ ಎಷ್ಟು ವೆಯ್ಟ್ ಇದ್ದೀವಿ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡ್ತಾನೆ ಇರಬೇಕು. ಸೊ ಮಾರ್ನಿಂಗ್ ಡ್ರಿಂಕ್ಗೆ ಈ ಥರ ಒಂದು 2 ಸ್ಪೂನ್ ಧನಿಯಾ, ಇದು 2 ಜನ ಕುಡಿಯೋದ್ರಿಂದ 2 ಸ್ಪೂನ್ ಧನಿಯಾ, 2 ಏಲಕ್ಕಿ ಹಾಕಿದ್ದೀನಿ. ನೀವು ಬೇರೆ ಏನೂ ಹಾಕಬಾರ್ದು, ಬರೀ ಅದೇ ನಿಮ್ಮ ಮಾರ್ನಿಂಗ್ ಡ್ರಿಂಕ್, ಎಂಪ್ಟಿ ಸ್ಟಮಕಲ್ಲಿ ಕುಡಿಯುವಂಥ ಒಂದು ಮಾರ್ನಿಂಗ್ ಡ್ರಿಂಕ್. ಏನೇ ಬ್ಲೋಟಿಂಗ್ ಇದ್ರೂ ನಿಮಗೆ ಚೆನ್ನಾಗಿ ಅದು ಸೇರ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ನನ್ನ ಬಿಫೋರ್ ವರ್ಕೌಟ್ ಅಂದರೆ ಫಸ್ಟ್ ಮೀಲ್, ನನಗೆ ಬ್ರೇಕ್ಫಾಸ್ಟ್ ಏನು ಅಂದರೆ 2 ಆಮ್ಲೆಟ್ ವಿತ್ ಸ್ವಲ್ಪ ಕರಿ ಲೀವ್ಸು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಒಂದು ಅರ್ಧ ಆನಿಯನ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಆಯಿಲ್ನ ನಾರ್ಮಲ್ಗಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಎತ್ತಿದ ತಕ್ಷಣವೇ ದಯವಿಟ್ಟು ನಿಮಗೆ ಜಾಸ್ತಿ ತಿನ್ನೋ ಥರ ಇದ್ರೂ ತಿನ್ನಿ, ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಆಯಿಲ್ ಸ್ವಲ್ಪ ಕಮ್ಮಿ ಮಾಡಿ. ಅದೇ ಥರ ಒಂದು 5 ಇಡ್ಲಿ ತಿಂತಾಯಿದ್ರೆ ಅಂದರೆ 1 ಇಡ್ಲಿ ಕಮ್ಮಿ ಮಾಡಿ, 4 ಇಡ್ಲಿ ತಿನ್ಕೊಳ್ಳಿ. ಸ್ವಲ್ಪ ಪ್ರೊಪೋರ್ಷನ್ಸ್ನ ಕಮ್ಮಿ ಮಾಡಿ. ನಮ್ಗೆ ವೆಯ್ಟ್ ಬಂದು ಕ್ಯಾಲರೀಸ್ ನಾವು ಜಾಸ್ತಿ ತಿನ್ನೋದ್ರಿಂದನೇ ವೆಯ್ಟ್ ಕೂಡುತ್ತೆ. ಎವ್ರಿ ಡೇ ನಾವು ಕ್ಯಾಲರೀಸ್ನ ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದ್ರೂ ನಮಗೆ ಒಂದು ಸ್ವಲ್ಪ ವೆಯ್ಟ್ ರಿಡಕ್ಷನ್ ಆಗುತ್ತೆ. ಸೊ ಎತ್ತಿದ ತಕ್ಷಣ 2 ಇಡ್ಲಿ, 1 ಇಡ್ಲಿ ಆ ಥರ ಎಲ್ಲ ತಿನ್ನೋಕೆ ಹೋಗ್ಬೇಡಿ. ನಾರ್ಮಲ್, ನಾನು ಬೇಸಿಕ್ ಇಡ್ಲಿ ಹೇಳ್ತಿರೋದು. ಬಟ್ ನಾರ್ಮಲಾಗಿ ವೆಯ್ಟ್ ಬಂದು ಲಾಸ್ ಮಾಡೋಕ್ಕೆ ಪ್ರೋಟೀನ್ ಜಾಸ್ತಿ ತೊಗೊಳ್ಬೇಕು. ಸೊ ನಂದು ಫಸ್ಟ್ ಬ್ರೇಕ್ಫಾಸ್ಟ್ ಬಂದು 2 ಆಮ್ಲೆಟಲ್ಲಿ ಅದನ್ನೆಲ್ಲ ತೊಗೊಂಡೆ. ಮತ್ತು ವರ್ಕೌಟ್ಗಿಂತ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ಬ್ಲ್ಯಾಕ್ ಕಾಫಿ, ಏನು ಶುಗರ್ ಇಲ್ಲ ಏನಿಲ್ಲ, ಬ್ಲ್ಯಾಕ್ ಕಾಫಿ ಜೊತೆ 1 ಡೇಟ್ಸ್ ತಿನ್ನಬೇಕು. ಸೊ ಇದನ್ನು ತಿಂದುಬಿಟ್ಟೆ ವರ್ಕೌಟ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದರಲ್ಲಿ ನನ್ನ ವರ್ಕೌಟಲ್ಲಿ ಏನೇನಿರುತ್ತೆ ಅಂದರೆ, ನಿಮಗೆ ಫಸ್ಟು ಬಂದು ವಾರ್ಮ್ ಅಪ್ ಇರುತ್ತೆ, ಆಮೇಲೆ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ ಕೊಡ್ತಾರೆ, ಆಮೇಲೆ ಮೆಷಿನಲ್ಲಿ ಯೂಸ್ ಮಾಡಿ ಹೇಳ್ಕೊಡ್ತಾರೆ. ಒಂದೊಂದು ದಿನ ಒಂದೊಂದು ಥರ ವರ್ಕೌಟ್ ಇರುತ್ತೆ. ಒಂದಿನ ಅಪ್ಪರ್ ಬಾಡಿ ಅಂದರೆ, ಒಂದಿನ ಲೋವರ್ ಬಾಡಿ, ಒಂದಿನ ಫುಲ್ ಬಾಡಿ ವರ್ಕೌಟ್, ಒಂದಿನ ಕಾರ್ಡಿಯೋ. ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ನನ್ನ ಟ್ರೈನರ್ ಬಂದು ನನಗೆ ಅಕಾರ್ಡಿಂಗ್ ಟು ದಟ್ ಅದು ನನಗೆ ಮಾಡಿಸ್ತಾರೆ. ಸೊ ನಿಮಗೆ ತುಂಬ ಸುಸ್ತಾಗ್ತಿದೆ, ಟಯರ್ಡ್ ಆಗ್ತಿದೆ ಮಾಡೋದಕ್ಕೆ ಅಂದರೆ, ಡೇ 1ಅಲ್ಲೇ 1 ಅವರ್ ಮಾಡಬೇಕಂತ ಏನೂ ಇಲ್ಲ. ಅಟ್ಲೀಸ್ಟ್ ಸ್ಟಾರ್ಟ್ ಫ್ರಮ್ 15 ಮಿನಿಟ್ಸ್. ನೀವು 1 ತಿಂಗಳು ಟ್ರೈನಿಂಗ್ ಪೀರಿಯಡ್ ಥರನೇ ತೊಗೊಳ್ಳಿ. ಕೆಲವ್ರಿಗೆ ಎತ್ತಿದ ತಕ್ಷಣ ಮಾಡೋಕ್ಕಾಗಲ್ಲ, ಇಲ್ಲ 1 ತಿಂಗಳಲ್ಲೇ 5 kg 10 kg ರೆಡ್ಯೂಸ್ ಆಗೋದು, ಅದೆಲ್ಲ ನೀವು ತಲೆಯಿಂದ ಬಿಟ್ಬಿಟ್ಟು ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಿ ಅಂದರೆ, ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ನಿಮ್ಮ ಲೈಫ್ ಸ್ಟೈಲ್ನ ಲೈಟಾಗಿ ಚೇಂಜ್ ಮಾಡ್ಕೊಂಬನ್ನಿ. ಯಾಕಂದರೆ ನಾವು ಸೌತ್ ಇಂಡಿಯನ್ಸ್, ನಾವು ಅದರಲ್ಲೇ ಇರಬೇಕು, ಬಾಳಬೇಕು, ಆ ಫುಡ್ಡಲ್ಲೇ ತಿನ್ನಬೇಕು. ನೀವು ತಗೊಳ್ಳೋ ಫುಡ್ಡಲ್ಲೇ ನೀವು ವೆಯ್ಟ್ ಲಾಸ್ನ ಆರಾಮ್ಸೆ ಮಾಡ್ಬೋದು. ಸೊ ನಾನು ನನ್ನ ಫುಡ್ಡನ್ನ ಎಂಜಾಯ್ ಮಾಡಿಕೊಂಡೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ಅದೇ ರೀತಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೆ, ಬಟ್ ಕ್ಯಾಲೋರೀಸ್ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೆ. ವರ್ಕೌಟ್ ಬಂದು ನಾನು ಮಾಡ್ತಿರಲಿಲ್ಲ, ವಾಕಿಂಗ್ ಮಾಡಿ ನಾನು ಬರ್ನ್ ಮಾಡ್ತಾಯಿದ್ದೆ. ಬಟ್ ಇವಾಗ ವರ್ಕೌಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ, ನಾವು ಸ್ಟ್ರೆಂತ್ನಿಂಗ್ ಟ್ರೈನಿಂಗ್ ಅಂದರೆ, ನಮಗೆ ಬಾಡಿ ಬಂದು ತುಂಬ ಸ್ಟಿಫಾಗಿರುತ್ತೆ, ಅದು ಲೂಸ್ ಮಾಡಿಬಿಟ್ಟು ನಮಗೆ ಸ್ವಲ್ಪ ಶೇಪ್ ಬರುತ್ತೆ. ಸೊ ಇಂಚ್ ಲಾಸು ಸೂಪರಾಗಿ ಆಗುತ್ತೆ. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಮಸಲ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸೊ ಮಸಲ್ಸ್ ಬಿಲ್ಡ್ ಆದಂಗೂ ಆಟೋಮೆಟಿಕಲಿ ನಿಮಗೆ ವೆಯ್ಟ್ ಲಾಸು ಆಗ್ತಾ ಹೋಗುತ್ತೆ. ಬಟ್ ಆದರೆ ನೀವು ಸ್ಟಾರ್ಟಿಂಗ್ ಜಿಮ್ಮಿಗೆ ಹೋಗ್ತಿದ್ದೀರಂದರೆ ವೆಯ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ. ಸೊ ಇಂಚ್ ಲಾಸ್ ನಿಮಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ನನಗೆ ತುಂಬ ಕಮ್ಮಿಯಾಗಿ ನಿಧಾನಕ್ಕೆ ಮಾಡಿಸ್ತಾ ಇದ್ದಾರೆ. ಒಂದು ವರ್ಕೌಟ್ ನಾನು ಮಾಡಿದಾಗಲೂ ಒಂದು 30 ಸೆಕೆಂಡ್ಸ್ ಅವ್ರು ನನಗೆ ರೆಸ್ಟ್ ಕೊಟ್ಟೆ ಮಾಡಿಸ್ತಾರೆ. ಬಿಕಾಸ್ ನಮ್ಮ ಬಾಡಿ ಇಷ್ಟು ದಿನ, ಇಷ್ಟು ವರ್ಷಗಳ ಕಾಲ ಅದು ಬಂದು ಅದಕ್ಕೆ ತಕ್ಕಂಗೆ ಚೆನ್ನಾಗಿ ರೆಸ್ಟಲ್ಲಿ ಇದ್ದಿರುತ್ತೆ. ಸಡನ್ನಾಗಿ ಪಾಪ ಆ ಬಾಡಿ ವರ್ಕೌಟ್ ಕೊಟ್ಟರೆ ಅದು ಮತ್ತು ಜ್ವರ ಬರೋ ಥರ ಅಥವಾ ಬಾಡಿ ಪೇಯ್ನು ಏನೇನೆಲ್ಲ ನಮಗೆ ಬಾಡಿಯಲ್ಲಿ ಬರುತ್ತೆ. ಸೊ ನಾವು ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ನಮ್ಮ ವೆಯ್ಟ್ ಲಾಸ್ ಜರ್ನಿನ ತೊಗೊಂಡು ಹೋದ್ರೇ ಅದೊಂದು ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಬಿಕಾಸ್ ನಮಗೆ ಆಲ್ಮೋಸ್ಟ್ ನಾವು ಒಂದು ಬೇಬಿ ಮಗು ಹುಟ್ಟಿದ ಮೇಲೆ ನಮ್ಮ ಬಾಡಿ ಟೋಟಲಾಗಿ ಚೇಂಜ್ ಆಗುತ್ತೆ. ಕೆಲವು ನಾನಾ ರೀತಿ ಕಾಯಿಲೆಗಳು ಬರುತ್ತೆ, ಥೈರಾಯ್ಡು, BP, ಶುಗರ್, ಅದು ಇದು ಅಂತ ಇವಾಗಲೇ 30 ಇಯರ್ಸ್ ಆದಮೇಲೆ ಪ್ರತಿಯೊಂದು ನೋಡ್ತೀವಿ.
ಆದರೆ ಕೆಲವರೆಲ್ಲ 1 ಇಯರಲ್ಲೇ ಅವ್ರ ಬಾಡಿನ ಶೇಪಿಗೆ ತಂದುಬಿಡ್ತಾರೆ. ಆವಾಗ ಅದು ಬೇಗನೆ ಅವರಿಗೆ ಸೆಟ್ಟಾಗಿ ಹೋಗುತ್ತೆ. ಸೊ ನಾವು ಇವಾಗ 5 ಇಯರ್ಸ್, ನನ್ನ ಬಾಡಿ 5 ಇಯರ್ಸ್ ರೆಸ್ಟಲ್ಲಿದ್ದಿದೆ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಯೋಗ ಮಾಡ್ತಾಯಿದ್ದೆ, ಜಾಗಿಂಗ್ ಮಾಡ್ತಾಯಿದ್ದೆ, ಫಿಟ್ಟಾಗಿರ್ತಾಯಿತ್ತು. ಸೊ ಇವಾಗ 5 ಇಯರ್ಸ್ ನಾನು ರೆಸ್ಟಲ್ಲಿದ್ದಿದ್ದರಿಂದ ನಾನು ನಿಧಾನಕ್ಕೆ ಅದನ್ನು ಟೋನ್ ಮಾಡಿ ತೊಗೊಂಡೋಗ್ಬೇಕು. ಆವಾಗಲೇ ನನ್ನ ಬಾಡಿ ಕರೆಕ್ಟಾಗಿ ಕೇಳುತ್ತೆ. ಅದು ಅಲ್ಲದೆ ಏನು ಮಾಡುತ್ತೆ ಅಂದರೆ ಅದು ನೆಕ್ಸ್ಟ್ ನನ್ನ ಫ್ಯೂಚರಿಗೂ ಅದು ನನಗೆ ಹೆಲ್ಪ್ ಮಾಡಿ ಕೊಡುತ್ತೆ. ನಾವು ಹಾಗೆ ಮೇಂಟೈನ್ ಹೋಗಬೇಕು. ಸೊ ಇವಾಗ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಪ್ಲಸ್ ಮಸಲ್ ಬಿಲ್ಡ್ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಕ್ಯಾಲೋರೀಸ್ನ ಕಮ್ಮಿ ಮಾಡಿ ಪ್ರೋಟೀನ್ಸ್ ಜಾಸ್ತಿ ತೊಗೋಬೇಕು. ಪ್ರೋಟೀನ್ಸ್ ಇದ್ದರೆ ನಿಮಗೆ ಹೊಟ್ಟೆ ಹಸಿವು ಬರಲ್ಲ. ಹೆವಿ ಪ್ರೋಟೀನ್ಸು ಇದ್ದಂಗೂ ನಿಮಗೆ ಅದು ಜಾಸ್ತಿ ನಿಮಗೆ ವೆಯ್ಟು ಬೀಳಲ್ಲ. ಸೊ ಹಾಗಾಗಿ ಜಾಸ್ತಿ ನಾವು ಫಿಶ್ಶು, ಎಗ್ಗು ಇಂಥದನ್ನ ಜಾಸ್ತಿ ನಮ್ಮ ಡಯಟಲ್ಲಿ ಸೇರಿಸ್ಕೋಬೇಕು. ಬಟ್ ಒಬ್ಬರೊಬ್ಬರು ಬಾಡಿ ಬಂದು ಒಂದೊಂದು ರೀತಿ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಅದಕ್ಕೆ ತಕ್ಕಂಗೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಸೊ ಇವಾಗ ಡೇ 1ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. 1 ವೀಕ್ ಆದಮೇಲೆ ಅದರ ಡೀಟೇಲ್ ನಾನು ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಏನು ಅಂತ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಾಯಿತು. ಸೊ ಡೇ ಬೈ ಡೇ ನನ್ನ ವೆಯ್ಟು ನನಗೆ ಚೆನ್ನಾಗಿ ರಿಸಲ್ಟು ಸಿಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಎವ್ರಿ ಡೇ ನಾವು ಹೋಗಬೇಕು. ಆವಾಗಲೇ ನಮಗೆ ಆ ಕಾನ್ಫಿಡೆಂಟಲ್ಲೇ ನಾವು ಫ್ಯಾಟ್ ಖಂಡಿತವಾಗ್ಲೂ ಬರ್ನ್ ಮಾಡ್ತೀವಿ. ಏನೂ ಆಗ್ತಿಲ್ಲ ಅಂತ ಖಂಡಿತವಾಗ್ಲೂ ಅಂದ್ಕೋಬಾರ್ದು. ಇವತ್ತು ನಾನು ಬರ್ನ್ ಮಾಡ್ತೀನಿ, ಇವತ್ತು ಇಷ್ಟು ವರ್ಕೌಟ್ ಮಾಡಬೇಕಂತ ಮೈಂಡಲ್ಲಿ ಇಟ್ಕೊಂಡು ಹೋಗಿ ವರ್ಕೌಟ್ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ಕನ್ಯಾಸ್ ಬೋಟಿಕ್ಸಲ್ಲಿ ಒಂದು ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನ್ಯೂ ಲಾಂಚ್ ಸೋಪ್ನ ಲಾಂಚ್ ಮಾಡಿದ್ದೀವಿ. ಒಂದು ನ್ಯಾಚುರಲ್ ಹೋಮ್ ಮೇಡ್ ಕೆಮಿಕಲ್ ಫ್ರೀ ಸೋಪ್, ಇದು ಸೂಪರ್ ರಿಸಲ್ಟ್ ಇರುತ್ತೆ. ಸೊ ಅದನ್ನು ನಮ್ಮ ಕನ್ಯಾಸ್ ಬೋಟಿಕ್ಸಲ್ಲಿ ಅವೈಲಬಲ್ ಇದೆ. ಹೋಗಿ ಕನ್ಯಾಸ್ ಬೋಟಿಕ್ಸ್ನ ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಹಾಗೆ ಜ್ಯುವೆಲ್ಲರೀಸು ಮತ್ತು ಬ್ಲೌಸ್ ಮೆಟೀರಿಯಲ್ಸು ಮತ್ತು ಹೆವಿ ಸ್ಟೋನ್ ವರ್ಕ್ದೆಲ್ಲ ನಿಮಗೆ ಅದರಲ್ಲಿ ಅವೈಲಬಲ್ ಇದೆ. ಹೋಗಿ ಆ ಚಾನಲ್ನ ವಿಸಿಟ್ ಮಾಡಿ. ಸೊ ಆಫ್ಟರ್ನೂನ್ ಲಂಚ್ ಬಂದು ನನಗೇನು ಅಂದರೆ ಸ್ವಲ್ಪ ಕುಕ್ಕುಂಬರು, ಸ್ವಲ್ಪ ಕ್ಯಾರೆಟ್ ಸಲಾಡ್ಸ್ ಥರ ತೊಗೊಳ್ಳೋದು, ಒಂದು ಎಗ್, ಸ್ವಲ್ಪ ಸಾಂಬಾರು, 150 ಗ್ರಾಮ್ಸ್ ರೈಸ್ನ ಅವ್ರು ಕಟ್ ಡೌನ್ ಮಾಡಲ್ಲ, ಎಲ್ಲದೂ ಇರಬೇಕು. ಸೊ ಹಾಗಾಗಿ ನನಗೆ ಆಫ್ಟರ್ನೂನ್ ಲಂಚ್ ಬಂದು ಆ ರೀತಿ ಕೊಟ್ಟಿದ್ದಾರೆ. ಹೆವಿಯಾಗೇ ಇರುತ್ತೆ, ನಮಗೇನು ತುಂಬ ಹೊಟ್ಟೆ ಹಸಿವು ಅಂತ ಏನೂ ಅನಿಸಲ್ಲ. ಸೊ ಲಂಚೆಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ನಾವು ನಮ್ಮ ಮನೆ ಪಕ್ಕ ಇರೋ ಮಾಲ್ಗೆ ಹೋಗಿದ್ವಿ. ಬಿಕಾಸ್ ಇಂಡಿಯನ್ 2 ಬಂದು ರಿಲೀಸ್ ಆಗಿತ್ತು, ಹಾಗಾಗಿ ಅದಕ್ಕೆ ಹೋದ್ವಿ. ಯಾವಾಗಲೂ ನಾನು ಮಾಲ್ಗೆ ಹೋದರೆ ನಮಗೆ ಆ ಒಂದು ಜಿಮ್ಮಿಗೆ ಹೋದ ತಕ್ಷಣ ನಮಗೇನೆ ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ಯಾವಾಗಲೂ ನಾನು ಮಾಲ್ಗೆ ಹೋದರೆ ಫುಲ್ ಆ ದೊಡ್ಡ ಪಾಪ್ಕಾರ್ನ್ ಡಬ್ಬ ಫುಲ್ ಖಾಲಿ ಮಾಡ್ತೀನಿ. ಪ್ಲಸ್ ಅಲ್ಲಿದ್ದು ಒಂದು ಕಾಫಿ ತೊಗೊಂಡು ಕುಡಿದ್ಬಿಡ್ತೀನಿ, ಅಲ್ಲಿರೋ ಚಿಪ್ಸ್ ತೊಗೊಂಡು ತಿಂದ್ಬಿಡ್ತೀನಿ. ಅಲ್ಲಿರೋ ಫಿಂಗರ್ ಚಿಪ್ಸು 1-2.5 ಅವರ್ಸಲ್ಲಿ ಅಲ್ಲಿ ಏನೇನಿದೆ ಎಲ್ಲ ತೊಗೊಂಡು ತಿಂದ್ಬಿಡ್ತೀನಿ. ಬಟ್ ಇವತ್ತು ಆ 1 ಪಾಪ್ಕಾರ್ನ್ ಡಬ್ಬ 3 ಜನನೂ ತಿಂದ್ವಿ. ಬೇರೆ ಏನೂ ತೊಗೊಂಡೇ ಇಲ್ಲ ನಾನು. ಅವ್ರಿಗೂ ಏನೂ ಆಸೆನೂ ಆಗಿಲ್ಲ. ಸೊ ಯಾಕಂದರೆ ನಾನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂತ ಅವ್ರುಗಳು ಪಾಪ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರು. ಸೊ ಮೂವಿಗೆ ಹೋಗಿ ಬರೀ ಒಂದು ಪಾಪ್ಕಾರ್ನ್ ಮಾತ್ರ ತಿಂದ್ಕೊಂಡು ಬಂದಿದ್ದೀವಿ, ಬೇರೆ ಏನೂ ಎಕ್ಸ್ಟ್ರಾ ತಿಂದಿಲ್ಲ. ಅದು ಅಲ್ಲದೆ ಮಾಲ್ಗೆ ಹೋದರೆ KFC ತಿಂದೆ ನಾನು ಬರೋಲ್ಲ. ಬಿಕಾಸ್ ನಾನು KFCದು ಆ ಬಕೆಟ್ ರೈಸ್ ಥರ ಒಂದು ಬರುತ್ತೆ, ಒಂದು ಬೌಲಲ್ಲಿ, ಬೌಲ್ ರೈಸ್, ಬಕೆಟ್ ಅಲ್ಲ ಬೌಲ್ ರೈಸು, ತುಂಬ ನನಗೆ ಟೆಂಪ್ಟ್ ಆಗ್ತಾ ಇರುತ್ತೆ ಅದನ್ನು ತಿನ್ನೋದು. ತುಂಬ ಇಷ್ಟ ಕೂಡ, ತುಂಬ ಜಾಸ್ತಿ ಸ್ಪೈಸ್ ಮಸಾಲ ಏನೂ ಇರಲ್ಲ ಅದಕ್ಕೋಸ್ಕರ. ಆದರೆ ಈ ಸತಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ನಾವು ಏನು ಆ ಕಡೆ ಹೋದ್ರೂ ಅದೇನಾದ್ರು ಸ್ವಲ್ಪ ತಿಂದರೆ, ಬಟ್ ನೋಡಿದ್ದೀನಿ, ಅಲ್ಲೋಗಿ ಕುತ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಲಿಯಾಗೂ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ, ಬಟ್ ನಾನೇನು ಅಲ್ಲಿ ತಿಂದಿಲ್ಲ. ಆ ಕಂಟ್ರೋಲ್ ನಮಗೆ ಬಂದುಬಿಟ್ರೆ ನಾವು ಖಂಡಿತವಾಗ್ಲೂ ಅಚೀವ್ಮೆಂಟ್ನ ಸಾಧಿಸ್ತೀವಿ. ನಮ್ಮ ಮುಂದೆನೇ ಫುಡ್ ಇದ್ರೂ ನಾವು ತಿನ್ನಬಾರ್ದು ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಬರಬೇಕು. ಅದು ಸ್ವಲ್ಪ ಕಷ್ಟ, ಬಟ್ ಆದರೆ ಒಂದು 3-4 ಮಂತ್ಸ್ ಅದನ್ನು ಅವಾಯ್ಡ್ ಮಾಡಿಬಿಟ್ರೆ ನಿಮ್ಮ ಶೇಪು, ನೀವು ಅಚೀವ್ಮೆಂಟ್ ಮಾಡೋ ವೆಯ್ಟ್ ನಿಮಗೆ ಬಂದುಬಿಟ್ರೆ ಆಮೇಲೆ ಅದನ್ನು ನಿಮಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬಟ್ ಆಸೆಗೆ ಸ್ವಲ್ಪ ಟೇಸ್ಟ್ ಮಾಡ್ಕೋಬೋದು. ಪ್ರತಿಯೊಂದು ತಿನ್ಬೋದು, ಆದರೆ ವರ್ಕೌಟ್ ಮಾಡ್ತಾ ನಾವು ಅದನ್ನ ಬರ್ನ್ ಮಾಡಬೇಕು. ಏನೇ ಇದ್ದರೂ ಅಷ್ಟೇ ಸ್ವಲ್ಪ ತಿನ್ಕೋಬೋದು. ಸೊ ಈ ಸತಿ ನಾವು ಬುಕ್ ಮಾಡಿದ್ದು ಬಂದು ರಾಯಲ್ ರಿಕ್ಲೈನರು, ತುಂಬ ಚೆನ್ನಾಗಿತ್ತು. ಸೊ ಅದು ಅಷ್ಟೇ ಸೀರಿಯಲ್ ನಂಬರ್ 1ಇಂದನೇ ನಮಗೆ ಸಿಕ್ತು. ಸೊ ಇಂಡಿಯನ್ 2 ಮೂವಿ ನೋಡಿದ್ದು ಚೆನ್ನಾಗಿದೆ, ಹೋಗಿ ನೋಡ್ಬೋದು, ಒನ್ ಟೈಮ್ ನೋಡ್ಬೋದು ಆರಾಮಾಗಿ. ಸೊ ತಮಿಳಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಲಿಯಾಗೆ ಮಾತ್ರ ಪಾಪ್ಕಾರ್ನ್ ಚಿಕನ್ ಕೊಟ್ಟಿದ್ದೆ. ನಾನು ಅಲ್ಲಿರೋ ಅಂಗಡಿ, ಅಲ್ಲಿ ಮಾಲಿಂದ ಆಪೋಸಿಟ್, ಅಂದರೆ ಅದು ಮಾಲ್ ಒಳಗಡೆ ಒಂದು ಅಂಗಡಿ ಇತ್ತು, ಅಲ್ಲಿ ಬರೀ 2 ಇಡ್ಲಿ ಮಾತ್ರ ತಿನ್ಕೊಂಡು ಬಂದಿದ್ದೀನಿ. ಯಾವತ್ತೂ ಈ ಒಂದು ಸಿಚುವೇಶನ್ ನನಗೆ ಬಂದೇ ಇಲ್ಲ, ನಾನು ಮಾಡೂ ಇಲ್ಲ. ಬರೀ 2 ಇಡ್ಲಿ ಅಷ್ಟೇ ಫೀಲಿಂಗ್ ಆಗಿರುತ್ತೆ. ಬಿಕಾಸ್ ನಮಗೆ ಹೊಟ್ಟೆ ಹಸಿವೇ ಬರಲ್ಲ, ಯಾಕಂದರೆ ಪ್ರೋಟೀನ್ಸ್ ಚೆನ್ನಾಗಿ ತೊಗೊಂಡಿರ್ತೀವಿ. ಹಾಗಾಗಿ ನೀವು ಸ್ಟ್ರಾಂಗಾಗಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ
ಟೆಂಪ್ಟ್ ಆಗೋದು, ಕ್ರೇವಿಂಗ್ಸು ಎಲ್ಲದು ಸ್ಟಾಪ್ ಆಗಿಬಿಡುತ್ತೆ. ಸೊ ಹೋದ್ವಿ ಮೂವಿ ನೋಡಿದ್ವಿ, ಬರೀ ಒಂದು ಪಾಪ್ಕಾರ್ನ್ ತಿಂದ್ವಿ, ಅವರು ಸ್ವಲ್ಪ ಏನೋ ತಗೊಂಡು ತಿಂದರು, ಆಮೇಲೆ ಅವರೇನೋ ಬಿರಿಯಾನಿ ಏನೋ ಆರ್ಡ್ರ್ ಮಾಡ್ಕೊಂಡು ತಿಂದರು, ಅದು ಕೂಡ ನಂಗೆ ಟೆಂಪ್ಟ್ ಆಗಿಲ್ಲ. ನಾರ್ಮಲಾಗಿ ನನಗೆ ಏನೂ ಟೆಂಪ್ಟ್ ಆಗಲ್ಲ, ಆಗೋದು ಒಂದೇ KFC, ಅದು ಕೂಡ ಇವಾಗ ನಾನು ಟೆಂಪ್ಟ್ ಆದರೂ ಕೂಡ ತಿಂತಾಯಿಲ್ಲ. ಸೊ ನಮಗೆ ಒಂದು ಸ್ಟೆಪ್ ತಗೊಂಡಿದ್ದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ನಮಗೆ ಅದು ಮೈಂಡಲ್ಲಿ ಬಂದುಬಿಡುತ್ತೆ, ನಾವು ಇದು ತಿನ್ನೋದು ಬೇಡ ಅಂತ. ಎಷ್ಟೇ ಆಸೆ ಆದರೂ ಕಂಟ್ರೋಲ್ ಮಾಡ್ಕೊಂಬಿಡ್ತೀವಿ. ನನ್ನ ಕೈಯಲ್ಲಿ ಆಗ್ತಾಯಿದೆ. ಸೊ ನೀವು ಅದೇ ರೀತಿ ಸ್ಟಾರ್ಟ್ ಮಾಡಿ. ನಿಮ್ಮ ಇವತ್ತು ನಾಳೆ ಅನ್ನೋದು ಏನು ಪ್ರಾಬ್ಲಮ್ ಇಲ್ಲ, ಯಾವತ್ತು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಸೊ ಬಟ್ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ತೊಗೊಂಡೋಗಿ. ನಾವೇನು ಒಂದು ತಿಂಗಳಲ್ಲಿ 10 kg ರೆಡಿ ಮಾಡಬೇಕಂತ ಏನಿಲ್ಲ. ಸೊ ಒಂದು ತಿಂಗಳಲ್ಲಿ 1 kg ಹೆಲ್ದಿ ವೇಲಿ ರೆಡ್ಯೂಸ್ ಆದ್ರೂ ಸೂಪರಾಗಿರುತ್ತೆ. ಬಟ್ ಜಿಮ್ಮಿಗೆ ಹೋಗೇ ಮಾಡಬೇಕು, ವರ್ಕೌಟ್ ಮಾಡೇ ಮಾಡಬೇಕಂತ. ನೀವು ಫಿಟ್ಟಾಗಿರಬೇಕು, ನಿಮ್ಗೆ ಮಸಲ್ ಗೇನ್ ಆಗಬೇಕು, ಚೆನ್ನಾಗಿ ನೀವು ಸ್ಟ್ರಾಂಗ್ ಆಗಿರಬೇಕಂದ್ರೆ ಜಿಮ್ಮಿಗೆ ಹೋಗಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 1/2 hour ಬಾಡಿ ವರ್ಕೌಟ್ ಮಾಡಿ, ಒಂದು 1/2 hour ವಾಕಿಂಗ್ ಮಾಡಿ. ನೀವು ತಿನ್ನೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ. ಅದಕ್ಕಂತ ತುಂಬ ತೀರಾ 2 ಇಡ್ಲಿ 1 ಇಡ್ಲಿ ಖಂಡಿತ ಅದು ಮಾಡಬೇಡಿ. ಸೊ ಇಡ್ಲಿಯಲ್ಲಿ ಎಷ್ಟು ಕ್ಯಾಲರೀಸ್ ಇರ್ತದೆ ಅಂತ ನೋಡ್ಕೊಳ್ಳಿ, ಕ್ಯಾಲರೀಸಿನ ಕೌಂಟ್ ಮಾಡಿ ತಿನ್ಕೊಳ್ಳಿ. ಜಾಸ್ತಿ ಪ್ರೋಟೀನ್ಸ್ ತೊಗೊಳಕ್ಕೆ ಟ್ರೈ ಮಾಡಿ, ಫ್ರೂಟ್ಸ್ ತೊಗೊಳ್ಳಿ, ನೀರು ಚೆನ್ನಾಗಿ ಕುಡೀರಿ. ಏನು ಮಾತ್ರೆಗಳು ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ನಿಮಗೆ ಸಿಗೋ ನಾನ್ ವೆಜಿಟೇರಿಯನ್ ಆದರೆ ತುಂಬ ವಿಷಯಗಳಿದೆ, ಅದರಲ್ಲಿ ನಿಮಗೆ ಪ್ರೋಟೀನ್ಸ್ ಸಿಗುತ್ತೆ. ವೆಜಿಟೇರಿಯನ್ ಆದರೆ ಅದು ಅವ್ರಿಗೂ ತುಂಬ ವಿಷಯನೂ ವೆಜಿಟೇರಿಯನ್ಗೂ ಇದೆ. ಪನ್ನೀರು ತುಂಬ ಅವ್ರಿಗೆ, ಟೋಫು ಅಂಥವೆಲ್ಲ ತುಂಬ ಎನರ್ಜೆಟಿಕ್ಕಾಗೂ ಇರುತ್ತೆ, ತುಂಬ ಪ್ರೋಟೀನ್ಸು ಇರುತ್ತೆ. ಆ ರೀತಿ ಪ್ರೋಟೀನ್ಸ್ ಏನಿದೆ ನೋಡ್ಕೊಂಡು ತಿನ್ನಿ. ಏನೇ ತಿನ್ನಬೇಕಾದ್ರೂ ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ, ಇದು ಎಷ್ಟು ಕ್ಯಾಲರೀಸ್ ಇದೆ, ಇದು ನನಗೆ ಹೆಲ್ತ್ಗೆ ಒಳ್ಳೆಯದಾ ಇಲ್ವಾ ಅನ್ನೋದು ನೀವು ತಿಳ್ಕೊಂಬಿಟ್ರೆ ನೀವು ತಿನ್ನೋದು ಬೇಡ ಅಂತ ಅಂದ್ಕೊಂಡ್ಬಿಡ್ತೀರ. ಆದಷ್ಟು ಸ್ವೀಟ್ಸ್ನ ಅವಾಯ್ಡ್ ಮಾಡಿ, ಬಟ್ ಶುಗರ್ ತುಂಬ ಕಂಟ್ರೋಲ್ ಮಾಡಬೇಡಿ. ಇವಾಗ 2 ಹೊತ್ತು ಕಾಫಿ ಕುಡಿತಿದ್ರಂದರೆ 2 ಹೊತ್ತು ಕುಡೀರಿ, ಬಟ್ ಅದರಲ್ಲಿ ಅರ್ಧ ಕುಡೀರಿ. ಕಮ್ಮಿ ಮಾಡಿ, ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಸೊ ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದ ಲೈಫ್ ಸ್ಟೈಲ್ಸ್ ಇರುತ್ತೆ. ಒಬ್ರೊಬ್ರದ್ದು ನೋಡಿಬಿಟ್ಟು ನೀವು ಕಲಿಬೇಡಿ. ನಿಮ್ಮ ಬಾಡಿಗೆ ಏನು ಬೇಕು ಅನ್ನೋದನ್ನು ನೋಡಿ. ನೀವು ದಪ್ಪ ಇದ್ದೀರಾ, ಅದೇ ನನಗೆ ಇಷ್ಟ, ಹಾಗೆ ಇರ್ತೀನಿ ಅಂದರೆ ಆರೋಗ್ಯವಾಗಿದ್ದರೆ ಫೈನ್. ಬಟ್ ಆದರೆ ಸಣ್ಣ ಇದ್ದಷ್ಟು ನಮಗೆ ಕಾಯಿಲೆಗಳಾಗಲಿ ಬೇರೆ ಎಲ್ಲ ವಿಷಯಗಳು ಮಾಡೋದಕ್ಕೆ ಈಸಿ ಆಗುತ್ತೆ. ನಮ್ಮ ಹೆಲ್ತನ್ನ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ, ಹೆಲ್ತ್ ಈಸ್ ವೆಲ್ತ್ ಅಂತೀವಿ. ನೀವು ಏನೇ ದುಡ್ಡು ಸೇರಿಸಿ ಏನೇ ಮಾಡಿದ್ರು ನಮ್ಮ ಹೆಲ್ತ್, ನಮ್ಮ ಫಿಟ್ನೆಸ್ ಖಂಡಿತ ನಮಗೆ ಬೇಕು. ಖರ್ಚು ಮಾಡಬೇಕಂತಿಲ್ಲ. ಮನೇಲಿರೋ ಎಷ್ಟೋ ವಿಷಯಗಳು ನೋಡಿಕೊಂಡೇ ಮಾಡ್ಬೋದು. ಯೂಟ್ಯೂಬಲ್ಲಿ ಎಷ್ಟೋ ವಿಷಯಗಳಿದೆ, ಅದನ್ನು ನೋಡ್ಕೊಂಡು ಮಾಡ್ಬೋದು. ಫೋನ್ ಇಲ್ದವ್ರು ಯಾರೂ ಇಲ್ಲ. ಸೊ ಒಂದು 1/4 ಗಂಟೆ ಅರ್ಧ ಗಂಟೆ ಅದಕ್ಕೋಸ್ಕರ ಒಂದು ಟೈಮ್ನ ಸ್ಪೆಂಡ್ ಮಾಡಿ. ಸೊ ಏನೋ ನಾವು ಫೋನ್ ನೋಡ್ಕೊಂಡು ವೇಸ್ಟ್ ಮಾಡೋ ಬದಲು ಒಂದು 1 hour ನಮ್ಮ ಫಿಟ್ನೆಸ್ಗೆ, ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ ನಾವು 1 hour ಸ್ಪೆಂಡ್ ಮಾಡೋದ್ರಲ್ಲಿ ಏನೂ ನಿಮಗೆ ಖರ್ಚಾಗಲ್ಲ. ಸೊ ನೋಡ್ಕೊಳ್ಳಿ ಬಾಡಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಅಪ್ಡೇಟ್ಸ್ನ ನಿಮಗೆ ಕೊಡ್ತೀನಿ. ಬಟ್ ಬಿಕಾಸ್ ನಾನು ಇವತ್ತು ಡೇ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ದಿನದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ವೆಯ್ಟ್ನ ಇನ್ಕ್ರೀಸ್ ಆಗುತ್ತೆ, 1/2 kg 1 kg ಆ ರೀತಿ. ಸೊ ನಾನು 63ಯಲ್ಲೇ ನಾನೊಂದು 5 yearsಯಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿರುವಂಥ ಒಂದು ಟ್ರೈನರ್ ಇಟ್ಟು ನಾನಿವಾಗ ವೆಯ್ಟ್ ಲಾಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಯಾವ ರೀತಿ ನನ್ನ ವೆಯ್ಟ್ ಲಾಸ್ ಆಗ್ತಿದೆ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.